ಜವನೇರೆ ಪಂಡ ಇದು ಜನ್ ಝಡ್ ಅಂತ ನಿಕಲ ಜನ್ ಸಿ ಅಂತ ಬಂದೆ ನಿಕಲ್ನ ಒಂಜಿ ಈ ಜನರೇಷನ್ ಉಂಟು ಒಂದು ಈ ಒಂಜಿ ಹೊಸ ನಮೂನೆದ ಒಂಜಿ ಜನರೇಷನ್ ಪಂಡ ಪುಟ್ಟದಿನೇ ನಿಕಲು ಈ ಡಿಜಿಟಲ್ ಯುಗ ಪುಟ್ಟದಿನೇ ಹಿಡ್ದಾಗ್ತದ ನಿಕಲ್ನ ಪೂರ ಆಲೋಚನೆಗಳು ಪೂರ ಬೇತನೆ ಆದ ಅಂಚಾದ ಅದೇ ನಿಕಲನ್ನು ಕೂಡ ಜನ್ ಏಕ ತನವರೆ ಯಾರು ಕೆಲವು ಪ್ರೋಗ್ರಾಮ್ ಅಂತ ಅದೇ ಗೊತ್ತಿಲ್ಲ ಜನ್ ಏಕಂಡ ಅವು ಐದಲ್ಲ ಬೆಸ್ಟ್ ಅವ ಅದೇ ಕೂಡ ಸುಡುತ್ತೆ ಪದತ್ತೆ ಒಂಜಿ ಸುರುವಲ್ಪನ ಅಂಚಿನ ಒಂಜಿ ಹೊಸ ನಮೂನೆದ ಒಂಜಿ ಆಲೋಚನೆಗಳು ಕೂಡ ನನಗೆ ಬೋರ್ಡ್ ಅಂಡ ಈ ಜನ ದಡ್ಡದಾಗಲು ಆ ನಮೂನೆ ಡಿಜಿಟಲ್ ಆತರು ಮತ್ತು ಈ ಮೊಬೈಲ್ಗೆ ಹಾಕಲು ದಾಸರ ಆತರು ಬಂಡ ನನ್ನ ಆ ಕಾದಿಲೆ ಪಂಡ ಅದನ್ನು ಪೂರ ಅದನ್ನ ಜೀವನನೇ ಉಪ್ಪುನು ಅಥವಾ ಜೀವನೇ ಉಪ್ಪುನು ಮೊಬೈಲಿದೆ ಆ ಮೊಬೈಲಿಗೆ ದಾದಾಂಡಲ್ಲ ಅವೇನೇ ಅದನ್ನ ಕೈದು ದಪ್ಪ ಕೆಲವು ಜೋಕುಲು ಸುಸೈಡ್ ಮಾಡ್ಕೊನು ಹೇಳ್ಬೇಕು ಈ ಆಸಾಮಡ ಅಥವಾ ನೇಪಾಳ ಫುಲ್ ಇಡೀ ಜನರೇಷನ್ನೇ ಹಾಕಲಿಕ್ಕೆ ಈ ಪೂರ್ತಿ ಈ ನೆಟ್ವರ್ಕ್ ಅವು ಪೂರ ಗೆಚ್ಚಿನ ಹೇಳೋದು ಹಾಕಲು ಇಡೀ ಜನರೇಷನ್ನೇ ಒಂಜಿ ಮಲ್ಲ ದಂಗೆ ಲಚ್ಚಿನ ಇದರಲ್ಲಿ ಗೊತ್ತು ಬಟ್ ಅವು ದಂತ ನಮ್ಮ ಬದುಕರ್ನೇ ಸಾಧ್ಯ ಹೆಚ್ಚು ಬಂದ ಅಂಚಿನ ಒಂಜಿ ಪರಿಸ್ಥಿತಿಗೆ ನಮ್ಮ ಬೈದ ಅಂಡ ನಮ್ಮ ನೆನಪುಡಿ ಒಳಗಾದ ಬಂಡ ನಮ್ಮ ಈ ಮಂಡೆ ಉಂಡ ಈ ಮೆದುಳು ಮುಂದೆ ನಮ್ಮ ತುಂಬ ಹೊಡೆದು ನನ್ನ ಓದಿನೆಟ್ಟು ಮಾತ್ರ ಸಾಧ್ಯ ಓದಿನೆಟ್ಟು ಮಾತ್ರ ಸಾಧ್ಯ ಅಂಚಾದ ಈ ಮನುಷ್ಯ ಅಥವಾ ನರಮಣಿ ನಮ್ಮ ಈ ಬರವು ಉಂಟದೆ ಭಾಷೆ ಬಹಳ ಮುಖ್ಯ ರೂಟ್ ನಮ್ಮ ಭಾಷೆ ಕಲ್ತಿನ ಭಾಷೆ ಅಂದಿನ ಒಂಜಿ ಉಪಯೋಗ ಮಲ್ಪರ ಕಲ್ತಿನ ಮನುಷ್ಯನ ನಾಗರಿಕತೆ ಬಹಳ ಒಂಜಿ ಮುಖ್ಯ ಐದಾಸರ ನಮ್ಮ ಈತು ಮಿತ್ತು ಬೈದ ಭಾಷೆ ಬೊಕ್ಕ ಬರವು ಶುರುವಾಗಿ ಈ ಬರವು ಶುರು ಮಸ್ತ್ ಬೊಕ್ಕ ಒಂದು ಸಾಧಾರಣ ಒಂದು 2,500 ವರ್ಷ ಅದು ತುಂಬ ಅಶೋಕನ ಶಾಸನ ಅಲ್ಲಿ ನಿಮ್ಮನ್ನು ಕೇಂದ್ರಪ್ಪರು 2,500 ವರ್ಷ ತುಂಬ ಕ್ರಿಸ್ತಪೂರ್ವ 3ನೇ ಶತಮಾನದ ಅಂಚಿ ನಮ್ಮ ಕರ್ನಾಟಕದ ಒಂಜಿ ಈ ಬರವನ್ನು ಬರೆದರ ಕಡಬಿಡ್ತು ನಿಮ್ಗೆ ಎನ್ನಿಲ್ಲ ಇತ್ತ ಮೊಬೈಲ್ ನಿಗುಲು ಅಶೋಕನ ಶಾಸನ ಇತ್ತಿನ ಐದು ಒಂದು 5 ಪಾಲು ಹೆಚ್ಚಿದ ಮೆಸೇಜ್ ಇವರ ನಿಗಲೆ ದಿನಾಲು ಬರ್ಬಿಟ್ಟು ಮೆಸೇಜ್ ಅವೇನು ಪೂರ ಹೋದರೆ ನಿಗಲೆ ಬಿಡಿಸುತ್ತಿದ್ದ ಅದೊಂದು 50 ಜನ ಕಡಬಿಡ್ತು ಅಂದ್ರೆ ಟಿಪ್ಪಣೆ ವಿಷಯ ಅಶೋಕನ ಶಾಸನ ಇತ್ತಿನ ಜನ ಹೋದರೆ ಎಡ್ಡರೀತಿಯ ನಮ್ಮ ಬದುಕೊಡು ಧರ್ಮದ ತಾದಿಲು ಬದುಕೊಡು ಹಿರಿಯರ್ನಾಗಲಿಕ್ಕೆ ನಮ್ಮ ಗೌರವ ಕೊರಡು ಒಕ್ಕ ಪ್ರಾಣಿಗಳ ಪೂರ ಎಂಟು ಬಾರಿ ಒಂದು ನೋಕೆ ಉಂಟು ಇದೇ ಇತ್ತಿನ ಅವೇನು ಬರೆಯವರೆ ಬರೀ ಆ ಬರೆಯವ ಗೊತ್ತಿತ್ತಿನ ಇತ್ತಿನ ಆಯ್ ಇತರ ಅಫ್ಘಾನಿಸ್ತಾನ ಗಾಂಧಾರ ದೇಶ ಅಂತ ಬೈದಿನ ನಮ್ಮ ಇಡೀ ಇಂಡಿಯಾದಲ್ಲಿ ಬರೆತಿನ ಜನ ಇತ್ತು ಜನ ನಿಮ್ಮಲ್ಲಿ ಏನಿಲ್ಲ ಬರವು ಏತು ಭಂಗ ಇತ್ತು ಅದರ ಆಕಲು ಗಾಂಧಾರ ಬೈದಿನ ಚಪಾಡ ಅಂದು ಬರೆತಿನ ಆಯನೆ ಪೂರ ಒಂದು ಬರ ಕೊರ್ದು ಆಯನ ಪೂರ ಓಡಿತಿನ ಕಾಸು ಗೀಸು ಬರ ಕೊರ್ದು ಆಯನ ಅಡತೊಂದೇ ಬರ್ತದ್ದು ನಮ್ಮ ಕರ್ನಾಟಕದ ದೇವಗಿರಿ ಮಸ್ಕಿ ಇಚ್ಚಿನ ಕಡೆ ಕೂಡ ಬಂಡೆನ ಕೂಡ ಆಯ್ಕೆ ಮಾಡ್ತಿದ್ದು ಐದು ಬರೀತೀನಿ ಅವಳ ಪ್ರಾಕೃತ ಭಾಷೆ ಬ್ರಾಹ್ಮಿ ಲಿಪಿದು ಬರೀತೀನಿ ನಮ್ಮ ಅಶೋಕನ ಶಾಸನ ಅವು ಸುರೂತ ಶಾಸನ ಅದಕ್ಕೆ ನಮ್ಮ ಕನ್ನಡ ಭಾಷೆ ನಮ್ಗೆ ಬರೆಯೋರ ಗೊತ್ತಿತ್ತು ತುಳು ಭಾಷೆ ಬರೆಯೋರ ಗೊತ್ತಿತ್ತು ತುಳು ಭಾಷೆಗೆ ಲಿಪಿ ಇರ್ತೀನಿ ಇತ್ತ ಒಂದು ಲಿಪಿ ಉಂಟು ತುಳು ಭಾಷೆಗೆ ಐದು ಈ ಬ್ರಾಹ್ಮಿ ಲಿಪಿ ಇರುತ್ತೆ ಕನ್ನಡ ಮತ್ತು ತಮಿಳು ಮೂಲ ಅವೇ ಲಿಪಿ ಅಶೋಕನ ಶಾಸನ ಬರೀತಿನ ಅಂಚಿನ ಒಂದು ಲಿಪಿ ಉಂಟಂತೆ ಅವೇ ಬೊಕ್ಕ ನಮ್ಮ ಕನ್ನಡ ಬೊಕ್ಕ ತುಳು ಇಚ್ಚಿನ ಭಾಷೆಗೆ ಒಂದು ಲಿಪಿ ಆದ ಬೊಕ್ಕ ಅವೇನು ಬೊಕ್ಕ ಒಂದು ಪರಿಷ್ಕರಣೆ ಮಾಡ್ಕೊಂಡೆ ನಮ್ಮ ತುಳು ಭಾಷೆಗಳು ಒಂದು ಒಂದು ಲಿಪಿ ಉಂಟು ಅದೇನೇ ಬೊಕ್ಕ ನಮ್ಮ ಗುರ್ಕಾರ್ ಬೊಕ್ಕ ಆಕಲ್ ನಮ್ಮ ಮುಲ್ತ ಆತನ ಆತಿದ್ದಾಕಲು ಬೊಕ್ಕ ಸಂಚಾರಕ್ಕೆ ಮೊದಲು ಕೇಂದ್ರ ನಿಜಲ್ಲಿ ತೆರ್ಕೋರು ಆಯ್ತು ವಿಷಯ ಮತ್ತು ತೋಜರು ಅದು ಎಂಚ ಉಂಡು ನಾಡಲ್ಲಿ ನಿಕುರು ಹೊರಟು ಬೊಕ್ಕೊಂಡದ್ದು ಈ ಗ್ರಂಥದ ಪೂರ ರಚನೆ ಆಯ್ನ ఒక ಪುಸ್ತಕ ಪ್ರಿಂಟ್ ಭಾಳ ಸುಲಭ ಆಯ್ನ ಉಂಟದೆ ಅವು ಭಾರಿ ಒಂದು ಭಾಳ ಮುಖ್ಯ ವಿಷಯ ಇದನ್ನ ಮಸ್ತ್ ಜನಗಳು ವಿದ್ಯನೆ ಜನಗಳು ಪೂರ ಭಾರಿ ಮಂಗಡಿ ಇರ್ತದೆ ಬರೇನಾಯ್ತು ಅವು ಏಪಲ ಓದలేదు ಹೆಚ್ಚು ಜನಕ್ಕೆ ಮತ್ತು ಶಾಲೆಗೆ ಮತ್ತು ಪೋರೆ ಮತ್ತು ದುಡ್ಡಿಂಚಿ ಇವಾಗ ಆಗಲು ಇಲ್ಲಾಡು ಮತ್ತು ಆಗಲಿಕ್ಕೆ ಅನುಕೂಲ ಉಂಟು ಅಂಚಿನ ಟೈಮ್ ಮಾಡಿ ಏರಲ್ಲ ಒಂದು ಬುಕ್ ಬಂದೊಂದು ಅದಕ್ಕೆ ಇದೆಲ್ಲ ಎಂಟುನೂರು ಎಲ್ಲಿ ಹಾಕೋನಾಗ ಕೆಲವರು ಮಾತ್ರ ಒಂದು ಪೇಪರ್ ಓದ್ತಾರೆ ಎಷ್ಟೋ ದೂರ ಇಲ್ಲ ಹೋಗಿ ಏನು ಉಂಟು ಎಂಟು ಪೇಪರ್ ಓದೋದು ಇವಾಗ ಎಲ್ಲ ಅವರಿಗೆ ಡಾಕ್ಟರ್ ಮೊಗಸಾಲೆ ಎಂಬುವರಿಗೆ ಗುರು ಆರು ಬಂದರೆ ಆರು ಒಂದು ಅಂಗಡಿದಾಗ ಓದು ಉಂಟು ಪೇಪರ್ದ ಅಂಗಡಿ ಮಸ್ತ್ ಬರ್ತಾ ಇವಾಗ ಆಯಿತು ಸ್ವಲ್ಪ ಓದು ಬಂದಿದೆ ಕಾಸಿಜ್ಜಿ ಅದಕ್ಕೆ ಆರು ಒಂಚೂರು ಓದು ಬಕ್ಕ ಓದಿ ಅಂಚ ಅದನ್ನು ಓದರ ಬಾರಿ ಬಗ್ಗಿನ ಟೈಮ್ ಇತ್ತು ಇತ್ತು ಭಾಳ ಓದರ ಸುಲಭ ಆಗ್ತದೆ ಬೇಗಲೇ ಪೂರ ಆ ಬುಕ್ಕು ಪೂರ ದೊಡ್ಡ ಗ್ರಂಥ ಭಂಡಾರನೇ ಉಂಟು ನಮ್ಮ ತುಳು ಭಾಷೆ ನಿಜವಾದ ಕನ್ನಡದ ಪ್ರಾಚೀನ ಅಂತ ಚಿದಾನಂದ ಮೂರ್ತಿ ಮಂದಿನ ಶಾಸನ ಮಲ್ಲ ತಜ್ಞರು ಕೂಡ ಬಂತೇವೆ ಮಲ್ಲ ಪ್ರಾಚೀನ ಒಂಜಿ ಭಾಷೆ ಮಲ್ಲ ಕಾವ್ಯ ಸಾಹಿತ್ಯ ಪೂರ್ವರ ಮಿಗುಳುವರ ಓದು ನಮ್ಮ ಅಕಾಡೆಮಿದ ಗ್ರಂಥ ಭಂಡಾರದವರ ತೂವೋಡು ಅದನ್ನು ತೂದು ಅದನ್ನು ಓದೋಡು ಆ ಒತ್ತ ಓದನ್ನು ನನಗೆ ಗೊತ್ತಾಗ್ತದೆ
ಆದಿತ್ತು ನಾನು ತುಳು ಹೋದರೆ ಅಂದ ಇತ್ತೆ ನಾನು ಭಾಳ ಸುಲಭ ಓದುವ ಬರತ್ತಲ್ಲ ಅಂಚಾದ ತುಳು ಓದೋರು ನಮ್ಮ ಭಾಷೆ ನಮ್ಮ ಒರಪವರು ಗೊತ್ತಾ ಅವು ನಿಜವಾದ ಕನ್ನಡದಲ್ಲೂ ಒಂಜಿ ಮಲ್ಲ ಪ್ರಾಚೀನತೆ ಗೊತ್ತ ಮಲ್ಲ ಒಂಜಿ ಆಯ್ತು ಒಂಜಿ ಶ್ರೀಮಂತಿಗೆ ಇಟ್ಟಿನಂಥ ಒಂಜಿ ಭಾಷೆ ನಿಗುಲು ಪೂರ ಅವೇನು ಓದುದು ಅವೇನಿ ಆಯ್ತು ಬರೆಯುವುದು ಮತ್ತು ಈ ಬರೀ ಮೊಬೈಲ್ ಪೂರ ಉಪ್ಪಂದ ಈ ಪುಸ್ತಕಡಿತ್ತಿನ ನಾಲೆಜ್ ನಮ್ಮ ಮಂಡ್ಯದ ಹಿಂಜಾವಂಡ ಅವು ಏಪಲ ನಮ್ಮೊಟ್ಟು ಬರೆಯುವುದು ಒಂದು ಮೊಬೈಲ್ ತಗೊಂಡ ಫೋನ್ಗೆ ಗೊತ್ತದಾಗೈತೆ ನಂಗೆ ಅಸ್ತಿತ್ವನೇ ಇಜ್ಜಿಮೆಂಟ್ ನಂಚಿನ ಒಂದು ಸ್ಥಿತಿ ಉಂಟು ಏನಾದ್ರು ಅಂದ್ರೆ ನಂಗೆ ಗೊತ್ತು ನಿಜ ನಮ್ಮ ಬದುಕು ನಾವು ಭಾರಿ ಭಂಗ ನನ್ನ ಮಗಲ್ಲ ನನಗೆ ಉದಾಹರಣೆ ಆದ್ಮೇಲೆ ಆಮ್ಸ್ಟರ್ಡ್ಯಾಮ್ MS ಮಾಡ್ಬೇಕು ಅದು ಮೊಬೈಲ್ ಇದ್ದಲ್ವ ಅಲ್ತು ಆಳೆಗೆ ಎತ್ತಲೆ ನಾನು ಏರೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾತೀನಿ ಒಂದು ಮೊಬೈಲ್ ಇದ್ದಿಂದ ನನಗೆ ಜೀವನನೇ ಇದೆ ಬೊಕ್ಕು ಏತು ಭಂಗ ಅದನ್ನು ಒಂದು ಆಯ್ತು ಇಂಥ ಬೇತೇನೆ ಉಂಟು ಇಂಚಾದ ನಮ್ಮ ಮೊಬೈಲ್ದ ವಿಷಯ ಬಿಡ್ದು ನಮ್ಮ ಮನವನ್ನ ಗ್ರಂಥನ ಓದೋದು ಅವಳು ನಮ್ಮ ತುಳು ಅಕಾಡೆಮಿ ನನಗೆ ಮೂಲೆ ಕೊಡ್ತೇವೆ ದೇವರ ದಯಕ್ಕೆ ಮತ್ತು ಭಾರಿ ತುಳು ವೇಕರ ಇದ್ದು ನಿಂತಾರೆ ಆ ಮಸ್ತ್ ಬೇಗ ಅಂದರೆ ಗೊತ್ತಾ ನಮ್ಮ ತಾರನಾಥ ಗಟ್ಟಿ ಕಾಪಿಗಳು ಭಾರಿ ವಿಶೇಷ ಆಯ್ನ ಕಾರ್ಯಕ್ರಮ ಪೂರ ನಿಗಲೇನು ಪೂರ ಗಮನ ಮಲ್ದೇರು ಆಯ್ತಾ ಒಂದು ಅವು ಒಂದು 100 ಕಾಲ ಒರಿಯುನಂಚಿನ ಕೆಲಸ ಪೂರ ಮಲ್ತೊಂದು ಆ ಕೆಲಸ ನಿಗಲ್ನ ಮಾತ ಜೀವನ ಒಂದು ಗೊಲ್ಪುದ ಲೆಕ್ಕ ಒಂದು 3 ಬರಡು ನಿಗಲಿದ ನನಗೂ ಪಡಿ ಈ ಕಾರ್ಯಕ್ರಮ ಪೋಯಿ ನಡೆದ ಸರಿಂದ ಜೀವನ ಕೊಂಚ ಬದಲಾಂಡ ಅಂಚಿನ ಬುಕ್ ಕೂಡ ಓದಲಿ ಆಯ್ತು ಪ್ರೇರಣೆ ಪಡೆಯುವ ತುಂಬುಗಳ ನಿಗಲು ಈ ಸ್ಟಡಿ ಮಾಡ್ತದೆ ಬುಕ್ಕನ್ನು ಬಿಡಾಡೆ ಅವೇನು ಮತ್ತೊಂದು ನಿಗಲು ಅಭಿವೃದ್ಧಿ ಆವಡು ಏಳಿಗೆ ಆವಡು ಏನು ಹಾರೈಸಾದ ಎಂಟು 2 ಪಾತೆರ ಅವಕಾಶ ಕೊರನ ಕಾರಣ ಗಟ್ಟಿ ಮೇರೆಲ್ಲ ಮತ್ತು ಅವ್ರನ್ನ ಸದಸ್ಯರಿಗೆ ಮಾತಾಡಲಿಲ್ಲ ಸೊಲ್ಮೆನಂದ ಒಂದು ಎನ್ನ ಈ ಪಾತೆರನೇ ಮುಗಿದ್ರೆ ನಮಸ್ಕಾರ.